ಒಬ್ಬ ವ್ಯಕ್ತಿಯ ಜನ್ಮರಾಶಿ ಮತ್ತು ಜನ್ಮ ನಕ್ಷತ್ರವು ಆತನ ಭವಿಷ್ಯದ ಜೀವನ ಮತ್ತು ವ್ಯಕ್ತಿತ್ವದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಜನ್ಮ ತಿಂಗಳು ಕೂಡ ಆ ವ್ಯಕ್ತಿಯ ಮೇಲೆ ಕೆಲವೊಂದು ಪರಿಣಾಮಗಳನ್ನ ಬೀರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ತಿಂಗಳಲ್ಲಿ ಜನಿಸಿದವ್ರಿಗೆ ಕೆಲವು ಸ್ವಾಭಾವಿಕವಾಗಿ ಕೆಲವೊಂದು ಗುಣಗಳು ಇರುತ್ತೆ. ಇನ್ನು ಕೆಲವೊಂದು ಈ ತಿಂಗಳುಗಳಲ್ಲಿ ಜನಿಸಿದವರು ನಿರ್ಭೀತರು, ಅಂದರೆ ಯಾವುದಕ್ಕೂ ಕೂಡ ಹೆದರುವಂಥ ಗುಣ ಇರೋದಿಲ್ಲ. ಖಂಡಿತವಾಗ್ಲೂ ಅವರಲ್ಲಿ ಯಾವುದಾದ್ರೂ ಸಾಧಿಸುವಂಥ ಹೋರಾಡುವ ಗುಣ ಇದ್ದೇ ಇರುತ್ತೆ. ಅಂದ್ಕೊಂಡಿದ್ದನ್ನು ಸಾಧಿಸಬೇಕು, ಅದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಗುಣ ಇವ್ರಿಗಿರುತ್ತೆ. ತಮ್ಮ ಸಾಧನೆಯ ಹಾದಿಯಲ್ಲಿ ಭಯ ಅನ್ನೋ ಪದದ ಅರ್ಥವೇ ಇವ್ರಿಗೆ ಗೊತ್ತೇ ಇರೋದಿಲ್ಲ ಅನ್ನೋ ರೀತಿ ಇರ್ತಾರೆ. ಭಯಕ್ಕೆ ಸೆಡ್ಡು ಹೊಡೆದು ತಮ್ಮ ಗುರಿಯನ್ನು ಮುಟ್ಟುವ ಜನರು ಯಾವ ತಿಂಗಳಲ್ಲಿ ಜನಿಸುತ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ತಿಂಗಳಲ್ಲಿ ಜನಿಸಿದ್ದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹೆದರದೇ ಇರುವಂಥ ಯಾವುದಕ್ಕೂ ಹೆದರದೇ ಇರುವಂಥ ತಿಂಗಳಲ್ಲಿ ಜನಿಸಿರೋರಲ್ಲಿ ಮೊದಲನೇ ತಿಂಗಳು ಜನವರಿಯಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿಯೇ ಅವರು ತಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಕ್ಕೆ ಹೆಸರುವಾಸಿಯಾಗಿರ್ತಾರೆ. ಇವರು ತಮ್ಮ ಗುರಿಗಳನ್ನು ಸಾಧಿಸೋ ಕಡೆ ಮಾತ್ರ ಗಮನ ಹರಿಸೋದು, ಬೇರೆ ಯಾವುದ್ರ ಕಡೆನೂ ಕೂಡ ಒಂಚೂರು ಗಮನನ ಕೊಡೋದಿಲ್ಲ. ಇವರು ತಮ್ಮ ಸಮಸ್ಯೆಯನ್ನು ಗಂಭೀರವಾಗಿ ತನಿಖೆ ಮಾಡಿ, ಅಂದರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ನೋಡಿ ಯೋಚನೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಇವರಿಗಿರುತ್ತೆ. ಮತ್ತು ಏನು ಬೇಕಾದರೂ ಮಾಡುವಷ್ಟು ಧೈರ್ಯಶಾಲಿಗಳು ಇವರಾಗಿರ್ತಾರೆ. ಅವರನ್ನು ಬೆದರಿಸಿ ಏನನ್ನಾದರೂ ಮಾಡದಂತೆ ತಡೆಯೋದು ಅಂದರೆ ತುಂಬಾ ಕಷ್ಟ. ಇನ್ನು ಎರಡನೇ ತಿಂಗಳು ಏಪ್ರಿಲ್ನಲ್ಲಿ ಜನಿಸಿದ ಜನರು ತಮ್ಮ ಪ್ರಬಲ ಅಂತಃಪ್ರಜ್ಞೆಗೆ ಹೆಸರುವಾಸಿಯಾಗಿರುತ್ತೆ ಮತ್ತು ಸ್ವಾಭಾವಿಕವಾಗಿ ಭವಿಷ್ಯವನ್ನು ನಿಖರವಾಗಿ ಊಹಿಸಲು ಸಮರ್ಥರಾಗಿರ್ತಾರೆ. ಅವರು ತಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ನಿಪುಣರು ಮತ್ತು ತಮ್ಮ ಜೀವನವನ್ನೇ ಪಣಕ್ಕಿಟ್ಟರೂ ಸಹ ತಮ್ಮ ಗುರಿಗಳನ್ನು ಸಾಧಿಸಲು ದೃಢ ನಿಶ್ಚಯವನ್ನು ಹೊಂದಿರ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ವರ್ತಿಸುವುದರಿಂದ ಭಯ ಅನ್ನೋದು ಅವರ ನಿಘಂಟಿನಲ್ಲಿ, ಅಂದರೆ ಅವರು ಗೊತ್ತೇ ಇಲ್ಲ ಅನ್ನೋ ರೀತಿ ಇರ್ತಾರೆ. ಇನ್ನು ಮೂರನೇ ತಿಂಗಳು ಆಗಸ್ಟ್ನಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿ ನಿಯಂತ್ರಣವನ್ನು ಸಾಧಿಸುವಂಥ ಗುಣವನ್ನು ಹೊಂದಿರ್ತಾರೆ. ಅಂದರೆ ಅವರು ಯಾವಾಗ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನು ಅವರು ಇಚ್ಛೆಯನುಸಾರ ಮಾಡ್ತಾರೆ ಮತ್ತು ನಾಯಕತ್ವದ ವ್ಯಕ್ತಿತ್ವ ಇವರಲ್ಲಿರುತ್ತೆ. ಕಠಿಣ ಸಂದರ್ಭಗಳಲ್ಲಿಯೂ ಸಹ ಭಾವನೆಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡುವಂಥ, ವಾಸ್ತವಿಕವಾಗಿ ಯೋಚಿಸುವಂಥ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇವರಿಗಿರುತ್ತೆ. ಅವರು ಖಂಡಿತವಾಗಿಯೂ ಹೊಂದಿರ್ತಾರೆ. ಅವರು ಯಾರಿಗೂ ಅಥವಾ ಯಾವುದಕ್ಕೂ ಹೆದರೋದಿಲ್ಲ. ಯಾಕಂದರೆ ಅವರ ಸಂಪೂರ್ಣ ಚಿಂತನೆಯು ನಾನು ಏನು ಅಂದ್ಕೊಂಡಿರ್ತೀನಿ ಅದನ್ನು ಮಾಡಬೇಕು ಅನ್ನೋ ಕಡೆ ಮಾತ್ರ ಕೇಂದ್ರೀಕೃತವಾಗಿರುತ್ತೆ. ಇವರು ಒಬ್ಬ ಮಹಾನ್ ನಾಯಕ ಆಗುವಂಥ ಎಲ್ಲ ಗುಣಗಳು ಇವರಲ್ಲಿರುತ್ತೆ. ಇದಿಷ್ಟು ಯಾರು ಯಾವುದಕ್ಕೂ ಹೆದರದೇ ಇರುವಂಥ ತಿಂಗಳಲ್ಲಿ ಹುಟ್ಟಿರುವಂಥ ಜನರು. ಇದು ನೀವು ಜನವರಿ, ಆಗಸ್ಟ್ ಮತ್ತು ಏಪ್ರಿಲ್ನಲ್ಲಿ ಹುಟ್ಟಿರೋರಾದರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವರೂ ಕೂಡ ತಿಳಿದು ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಹುಟ್ಟಿದ ತಿಂಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.